ಧರ್ಮಸ್ಥಳ ಬುರ್ಡೆ ಕೇಸ್ ಎಸ್ಐಟಿ ರಚನೆ ಆದ ಬಳಿಕ ಎರಡ ಕೇಸ್ಗಳು ಸರ್ಕಾರಕ್ಕೆ ತಗಲಾಕೊಳ್ತಾ ಇರುವಂಥದ್ದು. ಕ್ಲೀನಾಗಿ ಕೆಡ್ಡಾಗಿ ಬೀಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ, ಅಥವಾ ಅವರ ಅಜೆಂಡವನ್ನ ಅವ್ರು ತೋರಿಸ್ತಾ ಇದ್ದಾರಾ, ಅಥವಾ ನಮ್ಮ ನಿಲುವು ಇದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡಲಿಕ್ಕೆ ಹೊರಟಿದೆಯಾ ಕಾಂಗ್ರೆಸ್ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಒಂದರ ಹಿಂದೆ ಒಂದರಂತೆ ಅವಕಾಶಗಳು, ಒಳ್ಳೆಯ ಅಸ್ತ್ರಗಳಂತೂ ಬಿಜೆಪಿ ಮತ್ತು ಜೆಡಿಎಸ್ಗೆ ಸಿಗ್ತಾ ಇದೆ. ಅದು ಧರ್ಮದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ. ಧರ್ಮಸ್ಥಳದಲ್ಲಿ ಬುರ್ಡೆ ಕೇಸ್ನ ಸದ್ದು, ಮೈಸೂರಿನಲ್ಲಿ ದಸರಾ ಉದ್ಘಾಟನೆಯ ದಂಗಲ್ ಆಗಿರ್ಬೋದು, ಮದ್ದೂರಿನಲ್ಲಿ ಗಣೇಶ ಗಲಾಟೆಯ ಕೇಸ್ ಆಗಿರ್ಬೋದು, ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವಂಥದ್ದಾಗಿರ್ಬೋದು, ಸಂಗಮೇಶ್ವರ್ ಅವರು ನಾನು ಮುಂದಿನ ಜನ್ಮ ಅನ್ನುವಂಥದ್ದಿದ್ರೆ ಮುಸ್ಲಿಮರಾಗಿ ಹುಟ್ಟಬೇಕು ಅನ್ನುವಂಥ ಬಯಕೆಯೇ ಆಗಿರ್ಬೋದು, ಅಥವಾ ಖರ್ಗೆ ಅವರು ಅವರ ಕ್ಷೇತ್ರದಲ್ಲಿ, ಚಿತ್ತಾಪುರ ಕ್ಷೇತ್ರದಲ್ಲಿ ಒಂದು ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ವಾಪಸ್ ಪಡೀಲಿಕ್ಕೆ ಮುಂದಾಗಿದ್ದಾಗಿರ್ಬೋದು, ಹುಬ್ಬಳ್ಳಿ ಪ್ರಕರಣ ವಾಪಸ್ ಪಡೀಲಿಕ್ಕೆ ಮುಂದಾಗಿದ್ದಾಗಿರ್ಬೋದು. ಈ ರೀತಿಯಾಗಿ ಸಾಲು ಸಾಲು ಪ್ರಕರಣಗಳು, ಎರಡ ಹೇಳಿದ್ನಲ್ಲ ಆರಂಭದಲ್ಲಿ. ಸೊ ಹೀಗಾಗಿ ಸರ್ಕಾರ ಒಂಥರ ಧರ್ಮದ ಸಂಕಟಕ್ಕೆ ಸಿಕ್ಕಾಕೊಂಡಂತೆ ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯವರು ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರವನ್ನ ಕೂಡ ತಂದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಸಂಗಮೇಶ್ ಅವರ ಹೇಳಿಕೆ, ವರಿಷ್ಠರ ಭೇಟಿ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಇದು ಬಿಜೆಪಿಯಿಂದ ಮದ್ದೂರು ಚಲೋ ಮಾಡಲಾಗ್ತಾ ಇದೆ. ನಾಳೆ ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಜೆಪಿ ಧರ್ಮ ರಾಜಕೀಯಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಬಿಜೆಪಿ ವಿಷ ಬೀಜ ಬಿತ್ತುತ್ತಾ ಇದೆ ಅಂತ ಆಕ್ರೋಶ. ಕಾಂಗ್ರೆಸ್ ಎಲ್ಲ ಧರ್ಮಗಳನ್ನ ಗೌರವಿಸುತ್ತೆ ಅಂತ ಅವರು ಕೂಡ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಸಮರ್ಥನೆ ಮಾಡ್ಕೊಳ್ತಾ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮದ್ದೂರು ಗಣೇಶ ಗಲಾಟೆ, ಸಂಗಮೇಶ್ವರ್ ಇಸ್ಲಾಂ ಪ್ರೀತಿ, ಇದರ ಸುತ್ತ ರಾಜಕೀಯ ಸುತ್ತಾ ಇದೆ. ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ನೋಡೋಣ. ಸರ್ಕಾರ ನಡೆಸ್ತಾ ಇದ್ದಾರೆ, ಇವ್ರ ಯೋಗ್ಯತೆ ಸರಿಯಾದ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹಿಂದೂಗಳ ಪರವಾಗಿಲ್ಲ, ಹಿಂದೂಗಳು ಅವ್ರು ಸ್ವಯಂ ರಕ್ಷಣೆ ಮಾಡ್ಕೋಬೇಕು, ಘೋಷಣೆ ಮಾಡಲಿ ಹಾಗಾದ್ರೆ ಮುಖ್ಯಮಂತ್ರಿಗಳು. ಇವರಿಂದ ನಾವು ಅರ್ಥ ಮಾಡ್ಕೋಬೇಕಾಗಾದ್ರೆ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು, ಇದನ್ನ ಮಾಡ್ತಾರೆ. 4 ಬಾರಿ ಶಾಸಕರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ನಿಮ್ಮ ಮನೆಯ ಮಗನಾಗಿ ಈಗಲೂ ನೀವು ಮನೆ ಒಳ್ಳೆ ಸಾವು ಸಂಗನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ. ಕಾಂಗ್ರೆಸ್ಸಿನ ಮಾನಸಿಕತೆ ಹೆಂಗಿದೆ ಅಂತ ನೋಡಿ, ಒಬ್ಬ ಶಾಸಕನ ಬಾಯಲ್ಲಿ ಬಂದಿದೆ. ಕಾಂಗ್ರೆಸ್ ಇವತ್ತು ಇಸ್ಲಾಮನ್ನ ಓಲೈಕೆ ಮಾಡಿಕೊಳ್ಳುವಂತ ಭರ ಯಾವ ರೀತಿ ಇದೆ ಅಂತಂದ್ರೆ, ಮುಂದಿನ ಜನ್ಮ ಇಸ್ಲಾಮಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಸ್ಲಾಮಲ್ಲೇ ಜನ್ಮ ತಾಳಿ, ಅದು ಪಾಕಿಸ್ತಾನದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಪಟೇಲ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮ ಸಂಕಟ, ಬಿಜೆಪಿಗೆ ಅದು ಅಸ್ತ್ರ ಕೂಡ ಆಗಿರುವಂಥದ್ದು. ಎರಡ ಕೇಸ್ಗಳು ನಾನು ಸಾಲು ಹೇಳಿದೆ. ಧರ್ಮಸ್ಥಳ SIT ರಚನೆ ಆದಮೇಲೆ ಆದರೂ ದೊಡ್ಡ ಮಟ್ಟದಲ್ಲಿ ಅದೇ ಚರ್ಚೆ ಆಗ್ತದೆ. ಅದರ ಜೊತೆಗೆ ಚಿತ್ತಾಪುರ ಕೇಸ್ ಆಗಿರ್ಬೋದು, ಆ ಗಲಭೆ ಕೇಸನ್ನು ವಾಪಸ್ ಪಡೆಯುವಂಥ ಪ್ರಯತ್ನ ಆಗಿರ್ಬೋದು, ಮದ್ದೂರು ಗಲಾಟೆ ಪ್ರಕರಣ ಆಗಿರ್ಬೋದು, ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಂಥ ಪ್ರಕರಣಗಳಾಗಿರ್ಬೋದು, ಸಾಲು ಬಾನು ಮುಷ್ತಾಕ್ ಅವರ ಪ್ರಕರಣನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು. ಇಲ್ಲಿ ಸರ್ಕಾರ ಎಡುತ್ತಾ ಇದೆ ಅಂತ ಅನ್ಕೊಳ್ಬೇಕಾ, ಅಥವಾ ಇಲ್ಲ ನಾವು ತುಷ್ಟೀಕರಣ ಮಾಡ್ತಾ ಇರುವಂಥದ್ದನ್ನು ಇನ್ನಷ್ಟು ದೃಢವಾಗಿ ಆ ಸಮುದಾಯಕ್ಕೆ ತಲುಪಿಸಬೇಕು ಅನ್ನುವಂಥ ಒಂದು ನಡೆನ ಅಂತ ನೋಡ್ಬೇಕಾ? ಇದನ್ನ ನೀವು ಹೇಳಿದಕ್ಕೆ ಪುಷ್ಟೀಕರಿಸ್ತಾ, ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಇಲ್ಲ. ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಜೈನ, ಬೌದ್ಧ ಎಲ್ಲರಿಗೂ ಕೂಡ ಅದು ಸರ್ಕಾರ ಆಗಿರುತ್ತೆ. ನಿಮಗೆ ಕಾಂಗ್ರೆಸ್ ಯಾಕೆ ದೇಶದಲ್ಲಿ ಅಧಿಕಾರವನ್ನು ಕಳೆದುಕೊಳ್ತು ಅಂತೇಳಿ ಹಲವಾರು ತುಲನೆಗಳು, ವಿಶ್ಲೇಷಣೆಗಳು, ವಿಮರ್ಶೆಗಳು ಬಂದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅತಿಯಾದ ತುಷ್ಟೀಕರಣ, ಅತಿಯಾದ ಓಲೈಕೆ ಕಾರಣಕ್ಕಾಗಿ ಒಂದು ಸಮುದಾಯದ, ಬಹುಸಂಖ್ಯಾತ ಸಮುದಾಯದ ಮತ ಬ್ಯಾಂಕನ್ನು ಕಳೆದುಕೊಳ್ತು. ಇದು ಭಾರತೀಯ ಜನತಾ ಪಕ್ಷಕ್ಕೆ ವರದಾನ ಆಯಿತು ಅಂತ ಕೂಡ ಹೇಳಲಾಗ್ತಿದೆ. ಯಾವುದೇ ಸಮಾಜದಲ್ಲಿ, ಯಾವುದೇ ಸಮುದಾಯದಲ್ಲಿ, ಯಾವುದೇ ಧರ್ಮದಲ್ಲಿ ಕೂಡ ಅತಿಯಾದ ತುಷ್ಟೀಕರಣ ಇದ್ದರೆ ಅದು ಬೇರೆ ರೀತಿ ಪ್ರಯೋಗ ಆಗುತ್ತೆ. ನಿಮಗೆ ಕಾಂಗ್ರೆಸ್ದು ಅಲ್ಪಸಂಖ್ಯಾತ ಅತಿಯಾದ ಓಲೈಕೆ ಮತ್ತು ತುಷ್ಟೀಕರಣದಿಂದ ಅನೇಕ ಕಡೆ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಇದರಿಂದ
ಕಾಂಗ್ರೆಸ್ಗೆ ಓಟ್ ಹಾಕ್ತಕ್ಕಂಥ ಬಹುಸಂಖ್ಯಾತರೆಲ್ಲ ಬಹುತೇಕರು ಕಾಂಗ್ರೆಸ್ ಪರವಾಗಿದ್ದಂಥವ್ರು ಕೂಡ ಅವರು ಪ್ರತಿದಿನ ಜಾರಿ ಹೋಗ್ತಿರ್ತಕ್ಕಂಥದ್ದು, ಆ ಮುಖಾಂತರ ಅವರಿಗೆ ಬದುಕಿನ ಭಯ ಆಗಿರ್ತಕ್ಕಂಥದ್ದು, ಜೀವದ ಭಯ ಆಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನೀವು ಗಮನಿಸಿ, ರಾಮ್ ರಹೀಮ್ ನಗರ ಅದು ಬಾಂಗ್ಲಾದೇಶದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ, ಪಾಕಿಸ್ತಾನದಲ್ಲಿ ಇಲ್ಲ, ಅಥವಾ ಯಾವುದೋ ಹಿಜ್ಬುಲ್ ಸಂಘಟನೆ ಕಂಟ್ರೋಲಲ್ಲಿ ಇಲ್ಲ. ಅದು ಭಾರತದ ಒಂದು ಭಾಗ, ಕರ್ನಾಟಕದ ಒಂದು ಭಾಗ, ಅಂದ್ರೇನೆ ಒಂದು ಸೌಹಾರ್ದತೆ ಸೌಹಾರ್ದತೆ ಹೆಸರೇ ಆಯ್ತಾ. ಅಲ್ಲಿ ನೀವು ಗಣೇಶನ ಮೆರವಣಿಗೆ ಹೋದಾಗ ಕಲ್ಲು ತೂರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಧೈರ್ಯ ಇರ್ಬೋದು, ಆದರೆ ಇವರಿಗೆ ಯಾವ ರೀತಿ ಧೈರ್ಯ ಇರ್ಬೋದು? ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾರೋ ಇದ್ದಾರೆ, ನಾವು ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಆಡಳಿತ ಇದೆ ಅನ್ನೋದು ಒಂದು ಎಲ್ಲ ಒಂದು ಕಡೆ ಕೆಟ್ಟ ಧೈರ್ಯ ಅವರಿಗೆ ಇರೋ ಕಾರಣಕ್ಕಾಗಿ ಅವರು ಯಾವುದೇ ಮುಲಾಜಿಲ್ಲದೆ, ಎಗ್ಗಿಲ್ಲದೆ, ಭಯ ಇಲ್ಲದೆ, ಆ ಭಯದ ವಾತಾವರಣದೇ ಕಲ್ಲನ್ನು ಬಿಸಾಕ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಸೌಹಾರ್ದತೆಗೆ ಧಕ್ಕೆ ತರ್ತಾರೆ ಅಂತ ಹೇಳಿದರೆ ಅದು ಕಾರಣ ಯಾರು ಅಂತ ಹೇಳಿದ್ರೆ ಸರ್ಕಾರ ಕಾರಣ ಆಗುತ್ತೆ. ಇಂಥ ಘಟನೆಗಳಿದ್ದ ಸಂದರ್ಭದಲ್ಲಿ ಅವರು ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಸರ್ಕಾರಗಳು, ಆಯಾ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು ಮುಲಾಜಿಲ್ಲದೆ ಕ್ರಮ ಕೈಗೊಂಡ್ರೆ, ಅವರು ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಂಡ್ರೆ ಇಂಥ ಘಟನೆಗಳು ನಡೆಯೋದಿಲ್ಲ. ಇದು ಎಲ್ಲ ಒಂದು ಕಡೆ ಆತಂಕಕಾರಿ ವಿಚಾರ. ಎಸ್, ಅಫ್ಕೋರ್ಸ್ ಭಾರತೀಯ ಜನತಾ ಪಕ್ಷ BJP ಆಗಿ ಅವರು ಹೇಳ್ತಾರೆ, ಪ್ರತಿಪಾದಿಸ್ತಾ ನಾವು ನಮ್ಮದು ಹಿಂದೂ ಪರ ಸಂಘಟನೆ ಅಂತ ಓಪನ್ ಆಗಿ ಹೇಳ್ತಾರೆ. ಹಾಗಾಗಿ ಅವರು ಅನಿವಾರ್ಯವಾಗಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿರ್ತಕ್ಕಂಥದ್ದು. ನಿಮಗೆ ಧರ್ಮಸ್ಥಳ ಪ್ರಕರಣ ನೀವು ಗಮನಿಸ್ಬೋದು. ಎಸ್, ಧರ್ಮಸ್ಥಳ ಪ್ರಕರಣವನ್ನು SITಗೆ ವಹಿಸಿದ್ರು. SITಗೆ ವಹಿಸಿರ್ತಕ್ಕಂಥದ್ದನ್ನ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು ಅದನ್ನು ಏನು ಒಳ್ಳೆ ಸ್ವಾಗತವನ್ನು ಮಾಡಿದರು. ಜೊತೆಗೆ SITಗೆ ವಹಿಸೋದ್ರಿಂದ ಧರ್ಮಸ್ಥಳ ಒಂದಷ್ಟು ಪ್ರಕರಣಗಳು ಹೊರಗೆ ಬರ್ತಿರ್ತಕ್ಕಂಥದ್ದು, ಒಂದಷ್ಟು ಅನುಮಾನ, ಶಂಕೆಗಳು, ಆರೋಪಗಳು, ಅನುಮಾನಗಳು ಇವೆಲ್ಲವಕ್ಕೂ ಕೂಡ ಒಂದಷ್ಟು SIT ತೆರೆ ಎಳೆಯುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಇರ್ತಕ್ಕಂಥ. ಆದರೆ ಅದನ್ನು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಪೊಲಿಟಿಕಲ್ ಆಗಿ ಅದನ್ನು ತೆಗೆದುಕೊಂಡಾಯಿತು, ಕಾಂಗ್ರೆಸ್ ಯಾಕೆ ಮೌನ ಆಯಿತು, ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಿಮಗೆ ಮದ್ದೂರಿನ ಪ್ರಕರಣ ಇದೆಯಲ್ಲ, ನಾಗರಿಕ ಸಮಾಜ ಎಲ್ಲ ಒಂದು ಕಡೆ ತಲೆ ತಗ್ಗಿಸುವಂಥ ಪ್ರಕರಣ, ಎಲ್ಲವನ್ನು ಕೂಡ ಪೊಲೀಸರು ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೂಡ ಅವರು ಮನುಷ್ಯರು ಕೂಡ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಈ ಗಣೇಶನ ಈ ಒಂದು ವಿಚಾರಕ್ಕೆ ಅವರಿಗೆ ಆ ಧೈರ್ಯ ಬರಲಿಕ್ಕೆ ಏನು ಕಾರಣ ಅಂದರೆ ಸರ್ಕಾರದ ಮೇಲೆ ಆರೋಪ ಮಾಡಲಾಗ್ತದೆ. ಯಾಕೆಂದರೆ ಚಿತ್ತಾಪುರದಲ್ಲಿ ಒಂದು ಸಮುದಾಯ ಏನು ಗಲಭೆಯನ್ನು ಮಾಡಿತ್ತು, ಆ ಪ್ರಕರಣ ವಾಪಸ್ ಪಡೆಯುವಂಥ ಕೆಲಸ, ಗಣೇಶ ಉತ್ಸವದ ಸಂದರ್ಭದಲ್ಲಿ DJ ಬೇಡ ಅನ್ನುವಂಥ ನಿರ್ಬಂಧ ಆಗಿರ್ಬೋದು, ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಂಥ ವಿಚಾರಣೆ ಆಗಿರ್ಬೋದು, ಮತ್ತು ಸಾಕಷ್ಟು ಪ್ರಕರಣ, ಹುಬ್ಬಳ್ಳಿ ಗಲಭೆ ಪ್ರಕರಣ ಅದನ್ನು ವಾಪಸ್ ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದು, DJ ಹಳ್ಳಿ KG ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ವಾಪಸ್ ಪಡೀಲಿಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಿದಂಥ ವಿಚಾರಗಳಾಗಿರ್ಬೋದು. ಇದೆಲ್ಲವೂ ಪುಷ್ಟಿ ಕೊಡುತ್ತೆ, ನಮ್ಮ ಪರವಾಗಿದ್ದಾರೆ, ನಾವೇನು ಮಾಡಿದ್ರು ಕೂಡ ಬದುಕ್ಬೋದು, ನಾವೇನು ಮಾಡಿದ್ರು ಕೂಡ ಜಯಿಸ್ಬೋದು, ನಾವೇನು ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋದಿಲ್ಲ, ಅದು ತಪ್ಪು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನೀವು ನಿಮ್ಮ ಮನೆಗಳಲ್ಲಿ ಕೂಡ ದೈವ ಭಕ್ತರುಗಳಿದ್ದಾರೆ, ನೀವು ದಿನೇ ದಿನೇ ಈ ರೀತಿ ಆದರೆ ಬಹುಸಂಖ್ಯಾತರ ಮತಗಳು, ಕಾಂಗ್ರೆಸ್ ಪರವಾಗಿಂತ ಮತಗಳನ್ನ ಕಳೆದುಕೊಳ್ತೀರಾ, ರಾಜಕೀಯವಾಗಿ ಬಹುದೇ ಕಷ್ಟ ಆಗ್ಬೋದು. ನಿಮಗೆ ಗೊತ್ತಿರ್ಬೋದು 2013ರಿಂದ 2018 ಇದೆಯಲ್ಲ, ಆ ಆಡಳಿತವನ್ನು ಬಹುತೇಕ ಒಳ್ಳೆ ಆಡಳಿತ ಅಂತೇಳಿ ಕೂಡ ಕರೆಸ್ಕೊಳ್ತಾರೆ. ಆದರೆ ಅವತ್ತು ಆ ಟಿಪ್ಪು ಜಯಂತಿ, ಲಿಂಗಾಯತ ಧರ್ಮ ಹೊಡೆದ್ರು ಅಂತೇಳಿ ಆರೋಪ ಬಂದಿದ್ದು, ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಕೂಡ ಅವತ್ತು ಅಧಿಕಾರ ಕಳೆದುಕೊಳ್ಳಲಿಕ್ಕೆ ಕಾರಣ ಆಯಿತು. ನಾನು ಒಂದು ಟ್ವೀಟನ್ನು ನೋಡ್ತಾ ಇದ್ದೆ, ಪ್ರಿಯಾಂಕ್ ಖರ್ಗೆ ಅವ್ರದ್ದು, RDPR ಮಿನಿಸ್ಟ್ರದು. ಅವರು ಒಂದಷ್ಟು ವಿಶ್ಲೇಷಣೆಗಳನ್ನು ಕೂಡ ಮಾಡಿರುವಂಥ. ಎಸ್, ಅಫ್ಕೋರ್ಸ್ ಈಗ ನಿಮಗೆ ಕರಾವಳಿ ಭಾಗ ಅನ್ನೋದು ಅದು ಭಾರತೀಯ ಜನತಾ ಪಕ್ಷದ ಒಂದು ಪ್ರಯೋಗಶಾಲೆ ಅಂತಲೇ ಕೂಡ ಇವತ್ತು ಕೂಡ ಕರೆಸ್ಕೊಳ್ತಿರ್ತಕ್ಕಂಥ. ಅವರು ಒಂದು ಟ್ವೀಟನ್ನು ನಾನು ಗಮನಿಸಿದೆ, ಪೃಥ್ವಿ, BJPಯವರು ಕರಾವಳಿಯಲ್ಲಿದ್ದ ತಮ್ಮ ಕೋಮುವಾದದ ಪ್ರಯೋಗಶಾಲೆಯ ಬ್ರಾಂಚನ್ನು ಹಳೆ ಮೈಸೂರು ಭಾಗದಲ್ಲೂ ಓಪನ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಒಂದು ಬರೆದೆ. ಉರಿಗೌಡ ನಂಜೇಗೌಡ ಪಾತ್ರಗಳ ಸೃಷ್ಟಿ. ಎಸ್, ಅಫ್ಕೋರ್ಸ್ ಉರಿಗೌಡ ನಂಜೇಗೌಡ ಅಂತ ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ರು. ಆಗ ಆದಿಚುಂಚ ಸ್ವಾಮೀಜಿ ಎಂಟ್ರಿ ಆದರು. ನೀವು ಟಿಪ್ಪು ವಿಚಾರದಲ್ಲಿ ಏನು ಬೇಕು ರಾಜಕೀಯ ಮಾಡಿ, ಆದರೆ ಇದಕ್ಕೊಂದು ಹೊಸ ಪಾತ್ರನ ಸೃಷ್ಟಿ ಮಾಡಬೇಡಿ, ನೀವು ಮುಚ್ಕೊಂಡು ಇರಿ ಅಂದಾಗ ಆಗ ಅಶ್ವಥ್ ನಾರಾಯಣ, CT ರವಿ, ಮುನಿರತ್ನ ಎಲ್ಲರೂ ಕೂಡ ಸೈಲೆಂಟ್ ಆದರು. ಎಸ್, ಶ್ರೀರಂಗಪಟ್ಟಣದ ಕೋಮು ಸಂಘರ್ಷ, ಕೆರಗೋಡು ಧ್ವಜ ಗಲಾಟೆ, ನಾಗಮಂಗಲ ಗಲಾಟೆ, ಮದ್ದೂರು ಗಲಾಟೆ, ಈ ಎಲ್ಲ ಘಟನೆಗಳ ಹಿಂದೆ BJPಯ ರಾಜಕೀಯ ಕಾರ್ಯಸೂಚಿ ಇದೆ. ಕರಾವಳಿಯಲ್ಲಿ ಹಾಕಿದ ವಿಷಯವನ್ನೇ ಹಳೆ ಮೈಸೂರು ಭಾಗಕ್ಕೂ ಹಾಕಲಾಗುತ್ತಿದೆ ಅಂತ ಹೇಳಿದ್ದಾರೆ. BJPಯೊಂದಿಗೆ JDS ಸೈದ್ಧಾಂತಿಕ ಮೈತ್ರಿ ಮಾಡಿಕೊಂಡ ನಂತರ ಕೋಮು ಸಾಮರಸ್ಯಕ್ಕೆ ಹೆಸರಾಗಿದ್ದ ಮಂಡ್ಯ ಸುತ್ತಮುತ್ತ ಗಲಾಟೆಗಳು ಶುರುವಾಗಿದೆ. ಇದೆಲ್ಲದಕ್ಕೂ ಕಡಿವಾಣ ಹಾಕಲು ನಮ್ಮ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನಿಸ್ತಿದೆ ಅಂತ ಹೇಳ್ತಾರೆ. ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡುವ ಮೊದಲೇ ಕಡಿವಾಣ, ಈ ಥರ ಗಲಾಟೆ ಆಗ್ತದೆ ಕಡಿವಾಣ ಹಾಕಿದರೆ ಈ ಥರದ ಹೇಳಿಕೆಗಳು, ಇವ್ರದೇ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಆಗಿದ್ದನ್ನು ವಾಪಸ್ ಪಡೀಲಿಕ್ಕೆ ಹೋದ್ರಲ್ಲ ಗಲಭೆ ಪ್ರಕರಣ, ಅದ್ಯಾಕೆ ಹಾಗಾದ್ರೆ? ಅದರಲ್ಲಿ ಒಂದು ರೀತಿಯಾದಂಥ ಇಬ್ಬಗೆ ಏನೈತಿ ಇಲ್ಲಿ BJP ಚಿತ್ತಾಪುರ ಪ್ರಕರಣವನ್ನು ಹೇಳಿದ್ದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟನ್ನು ನಾನು ಇಲ್ಲಿ ಉಲ್ಲೇಖಿಸಿದೆ. ನಿಮಗೆ ಪ್ರಮುಖವಾಗಿ ನೋಡಿ, ರಾಮರಾಯಮ್ ನಗರದಲ್ಲಿ ಪೊಲೀಸರು ಒಂದು 2-3 DR ಮ್ಯಾನ್ ಹಾಕಬೇಕಾಯ್ತು, ಈಗೆಲ್ಲ ಚರ್ಚೆ ಆಗ್ತದೆ. ಪೊಲೀಸರು ಅವರು ಮನುಷ್ಯರೇ, ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ನಿಮಗೆ ಗಣೇಶ ಮೆರವಣಿಗೆಗಳು ನಡೀತಿರೋದು, ವಿಸರ್ಜನೆ ನಡೀತಿರ್ತಕ್ಕಂಥದ್ದು. ಆದರೆ ಸರ್ಕಾರ ಇಂಥ ನಿನ್ನೆ ಒಬ್ಬ ನಮ್ಮ ಚಾನಲ್ಗೆ ಅಲ್ಲಿ ಪ್ರಮುಖ ಮುಸ್ಲಿಂ ಮುಖಂಡ ಹೇಳಿ, ಹೌದು ನಮ್ಮವರೇ ಹೊಡೆದಿರೋದು, ನಾವು ಕ್ಷಮೆ ಕೇಳ್ತೀವಿ. ಈಗ ಎಲ್ಲ ಸಮುದಾಯದಲ್ಲೂ ಕೆಟ್ಟರಿದ್ದಾರೆ ಅಂತ ನಾನು ಹೇಳಲ್ಲ. ಎಲ್ಲ ಸಮಯದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವು ಕಡೆ ಕೆಟ್ಟವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಕೆಲವು ಕೆಟ್ಟವರೇ ಜಾಸ್ತಿ ಇದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ
ಭಾರತೀಯ ಜನತಾ ಪಕ್ಷ ಇವತ್ತು ಶೋಭಾಯಾತ್ರೆ ಮಾಡ್ತಿದೆ, ಆ ಮುಖಾಂತರ ಮಂಡ್ಯದಲ್ಲಿ ಎಸ್ ಅಫ್ಕೋರ್ಸ್ ಈಗ ಭಾರತೀಯ ಜನತಾ ಪಕ್ಷ ಕೂಡ ಹಳೆ ಮೈಸೂರು ಭಾಗದಲ್ಲಿ ತಾನು ಶಕ್ತಿಯಾಗಿ ಬೆಳಿಬೇಕು ಅನ್ನೋದು ಕೂಡ ಅವರ ಸ್ಟ್ರಾಟಜಿ. ಇದರ ಭಾಗವಾಗಿ ಅವರು JDSನ ಸೈದ್ಧಾಂತಿಕವಾಗಿದ್ದಂಥ JDS ಜೊತೆ ಸೇರಿಕೊಂಡಿದ್ದು ಕೂಡ ಇದೇ ಸ್ಟ್ರಾಟಜಿಗಾಗಿ. ನಿಮಗೆ ಕಳೆದ ಬಾರಿ ನಿಮಗೆ 2018ರಲ್ಲಿ 5% ವೋಟ್ಸ್ ಇತ್ತು BJPಗೆ. ಯಾವಾಗ JDS ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು 2024ರ ಲೋಕಸಭೆಯಲ್ಲಿ 15% ನಿಮಗೆ ಹಳೆ ಮೈಸೂರು ಭಾಗ ಮತ್ತು ಮಂಡ್ಯ ಜಿಲ್ಲೆ ಒಂದರಲ್ಲಿ BJP ತನ್ನ ಮತ ಬ್ಯಾಂಕನ್ನು ವಿಸ್ತರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಒಂದು ಭಾಗ. ಎಸ್, ಆದರೂ ಭಾರತೀಯ ಜನತಾ ಪಕ್ಷ ಇರಲಿ ಅದು ಕಾಂಗ್ರೆಸ್ ಇರಲಿ, ಭಾರತೀಯ ಜನತಾ ಪಕ್ಷ ಹೋದರೂ ಕೂಡ ಅಲ್ಲೂ ಕೂಡ ಅವರು ಕೋಮು ದ್ವೇಷ, ಕೋಮು ದಳ್ಳೂರಿ ಆಗುವಂಥ, ಕೋಮು ಗಲಭೆ ಆಗುವಂಥ ಭಾಷಣಗಳನ್ನ ಮಾಡಬಾರ್ದು. ಇವತ್ತಿನ ಹುಡುಗರು ಪ್ರಚೋದಿತರಾಗುವಂಥದ್ದು ಸರ್ವೇ ಸಾಮಾನ್ಯ. ಅವರು ಏನು ಮಾಡಬೇಕು, ಸರ್ಕಾರದ ಈ ನೀತಿಗಳನ್ನ ಖಂಡಿಸುವ ಮುಖಾಂತರ ಜನರಿಗೆ ಅವರ ಭಾಷಣಗಳ ಮುಖಾಂತರ ಸರ್ಕಾರದ ನೀತಿಗಳನ್ನ ಇಟ್ಕೊಂಡು ಅದನ್ನು ಮತ ಬ್ಯಾಂಕ್ ಮಾಡಬೇಕೇನ. ನೀವು ಬೆಂಕಿ ಹಚ್ತೀವಿ, ನಾವು ಬೆಂಕಿ ಹಚ್ಚೋಕೆ ಪ್ರಯತ್ನ ಮಾಡ್ತೀವಿ, ನೀವು ಹೊಡೆದಾಡ್ರೆ ನಾವು ಹೊಡೆದಾಡ್ತೀವಿ ಅಂದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಂದು ಆಡಳಿತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೂ ಅದೇ ಜವಾಬ್ದಾರಿ ಇರುತ್ತಲ್ವ. ಬರೀ BJP JDS ಅಂತ ಹೇಳೋದ್ರ ಬದಲು ಈಗ ಅಲ್ಲಿ ಮುಸ್ಲಿಂ ಸಮುದಾಯ ಕಲ್ಲು ತೂರಾಟ ಮಾಡಿದ್ದು ಅನ್ನುವಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಅದು ಅಲ್ಲಿ ಗೊತ್ತಾಗಿದೆ. BJP ಅವ್ರು ಹೋಗ್ಬಿಟ್ಟು ಏನು ಚೂ ಬಿಡಕ್ಕಾಗತ್ತಾ? ಮತ್ತೊಂದ್ ಕಡೆ ನಾಗಮಂಗಲದಲ್ಲಿ ಆ ಗಣೇಶ ಉತ್ಸವ ಬರೋದಕ್ಕೂ 1 ಕಿಲೋಮೀಟರ್ ಮುಂಚೆನೆ ಅವತ್ತೆಲ್ಲ ಕರೆಂಟ್ ಎಲ್ಲ ಆಫ್ ಮಾಡಿಕೊಂಡು ಎಲ್ಲ ಕಲ್ಲುಗಳನ್ನ ಇಟ್ಕೊಂಡ್ರು, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಡಿದ್ರು, ಎಲ್ಲವನ್ನು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಂಥದ್ದು. ಇನ್ನೇನೇನಾದ್ರು BJP ಅವ್ರು ಮಾಡ್ಸಕ್ಕಾಗತ್ತಾ? ನೋಡಿ, ಈ ನಾನು ಇದನ್ನೇ ಹೇಳಿದ್ದು, ಸರ್ಕಾರಗಳು ಒಂದು ಸಮುದಾಯದ ಪರವಾಗಿ ಅಥವಾ ಒಂದು ಧರ್ಮದ ಪರವಾಗಿ ಎಲ್ಲೊಂದು ಕಡೆ ಅತಿಯಾದ ಓಲೈಕೆ ಮಾಡಿದರೆ ಈ ಥರದ ಪ್ರಕರಣಗಳಾಗುತ್ತೆ. ಈ ಮಾನಸಿಕತೆ ಇದೆಯಲ್ಲ, ಇಂಥ ಮಾನಸಿಕತೆಯನ್ನು ಸರ್ಕಾರಗಳು ಬಗ್ಗು ಬಡಿಬೇಕು. ಪೊಲೀಸ್ಗೆ ಅಂಥವು ಕಂಡು ಬಂದಂತೆಲ್ಲ ಮುಲಾಜಿಲ್ಲ ಒದ್ದು ಒಳಗಾಕಿ ಎಂದು ಸರ್ಕಾರಗಳು ಸೂಚನೆ ಕೊಡಬೇಕು. ಅದು ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಿದ್ದು, ಗಲಭೆ ಮಾಡಿದ್ದನ್ನ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡ್ರೆ ಅಲ್ಲಿ ಸಂದೇಶ ಏನಾಗುತ್ತೆ, ನಾವು ಏನು ಮಾಡಿದ್ರು ಬದುಕ್ಬೋದು, ಬಚಾವ್ ಆಗ್ಬೋದು, ಏನು ಮಾಡಿದ್ರು ಜಯಿಸ್ಬೋದು ಅನ್ನೋದಿದೆಯಲ್ಲ, ಇದು ಎಲ್ಲೊಂದು ಕಡೆ ಸಮಾಜದ ಶಾಂತಿಯನ್ನು ಕದಲಿಸಲಿಕ್ಕೆ ಮತ್ತು ಕೋಮು ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ, ಕೋಮು ದಳ್ಳೂರಿನ ಹುಟ್ಟು ಹಾಕಲಿಕ್ಕೆ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತದೆ. ಹಾಗಾಗಿ ಸರ್ಕಾರಗಳು ಈ ಮಾನಸಿಕತೆ ಇದೆಯಲ್ಲ, ಇಂಥ ನಾನು ಏನು ಮಾಡಿದ್ರು ನಡೀತದೆ, ನಾನು ಬೆಂಕಿ ಹಚ್ಬೋದು, ಗಣೇಶನ ಉತ್ಸವ ಕಲ್ಲು ಹೊಡಿಬೋದು, ನಾನು ಏನು ಬೇಕಾದ್ರೂ ಮಾಡ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹಿಂಗೆಲ್ಲ ಹೇಳ್ಬೋದು ಅಂತೇಳಿ ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆ ಕಾರಣ ಆಗ್ತಕ್ಕಂಥದ್ದು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು, ಅವರ ನೀತಿ ಧೋರಣೆಗಳು ಮತ್ತು ಅವರ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಮತ್ತು ತುಷ್ಟೀಕರಣ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ಈ ಥರ ಅಲ್ಲಲ್ಲಿ ಕೋಮು ದಳ್ಳೂರಿಗಳು, ಕೋಮು ಗಲಭೆಗಳು, ಈ ಥರ ಕೋಮು ಸಾಮರಸ್ಯ ಹಾಳಾಗ್ಲಿಕ್ಕೆ ಕಾರಣಕರ್ತ ಆಗ್ತಕ್ಕಂಥದ್ದು. ಹಾಗಾಗಿ ಇಂಥ ಮಾನಸಿಕತೆಯನ್ನು ಸರ್ಕಾರ ಮಟ್ಟ ಹಾಕಬೇಕು, ಮುಲಾಜಿಲ್ದಂಗೆ ಇವ್ರನ್ನ ಎಡೆಮುರಿ ಕಟ್ಟಬೇಕು. ಆಗ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇಂಥ ಭಯ ಬೀಳುತ್ತೆ ಸಮಾಜದಲ್ಲಿ. ಅದು ಆಯಿತಾ, ನೀವು ಇಂಥವ್ರನ್ನ ಕಟ್ಟಿ ಹಾಕೋದ್ರಿಂದ ಒಂದಿಷ್ಟು ಭಯ ಬೀಳೋದ್ರಿಂದ ಬೇರೆ ಸಮುದಾಯದವರು ಕೂಡ ಎಚ್ಚರಿಕೆ ಮಾಡ್ತಾರೆ, ಇಲ್ಲ ಅವರು ಮುಸ್ಲಿಮ್ಸ್ನೂ ಬಿಡಲ್ಲ, ನಾಳೆ ನಾವು ಏನಾದರೂ ಕಮ್ಯುನಲ್ಲಿ ಏನಾದರೂ ಮಾಡೋಕೆ ಹೋದರೆ ನಮ್ಮನ್ನು ಬಿಡಲ್ಲ ಅಂತ ಒಂದು ಎಚ್ಚರಿಕೆ ಇರುತ್ತೆ. ಆ ಎಚ್ಚರಿಕೆಯಿಂದ ಬಹುಶಃ ಎಲ್ಲರೂ ಕೂಡ ಮುಚ್ಕೊಂಡು ಇರ್ತಾರೆ ಅನ್ನೋದೊಂದು ಪಾಠ ಆಗುತ್ತೆ. ಓಕೆ, ಇಲ್ಲಿ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದು ವಿಚಾರ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನು ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು ಅನ್ನುವಂಥದ್ದನ್ನ ವಿಧಾನಸೌಧದಲ್ಲಿ ಆಗಿದ್ದನ್ನೇ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಅದಾದ್ಮೇಲೆ ಪ್ರೂವ್ ಆಗಿ ಬಂದ್ರೂ ಕೂಡ ಆ ಕೇಸ್ ಎಲ್ಲಿ ಹೋಗಿ ತಲುಪ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಇದರಲ್ಲೇ ಗೊತ್ತಾಗುತ್ತಲ್ಲ ಕಾಂಗ್ರೆಸ್ನ ಇಬ್ಬಗೆ ನೀತಿ, ಅಕಸ್ಮಾತ್ ಕ್ರಮ ಕೈಗೊಂಡ್ರೆ ಆ ಸಮುದಾಯ ಎಲ್ಲಿ ನಮ್ಮ ವಿರುದ್ಧ ತಿರುಗಿ ಬಿದ್ದುಬಿಡುತ್ತೆ ಅನ್ನುವಂಥ ಭಯ ಬೇರೆ. ಅವರೊಬ್ಬರು ರಾಜ್ಯಸಭೆ ಸದಸ್ಯರು ಸ್ವತಃ ಈ ಥರ ಆಗಿದ್ದಕ್ಕೆ ಅವ್ರು ಹೇಳಿಲ್ಲ, ಅವ್ರ ಕಡೆಯವರು ಹೇಳಿದ್ದಾರೆ. ಅವ್ರ ಕಡೆಯವರು ಬಂದು ಹೇಳಿರುವಂಥದ್ದು, ಅವರಿಗಾಗಿ ಬಂದು ಹೇಳಿರ್ತಕ್ಕಂಥ ಅಂಥ ಸಂದರ್ಭದಲ್ಲೂ ಕೂಡ ಅವರು ದೇಶದ ಏನು ಕ್ಷಮೆ ಕೇಳಬೇಕಿತ್ತು, ಜನರ ಕ್ಷಮೆ ಕೇಳಬೇಕಿತ್ತು. ಯಾಕಂದರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ರಾಜಕೀಯವನ್ನು ಮಾಡ್ತಿದ್ದಾರೆ. ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಅಲ್ಲಿ ಪಾಕಿಸ್ತಾನದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬೀದಿಲಿ ಬಿದ್ದು ಒದ್ದಾಡ್ತಿದ್ದಾರೆ. ಇವ್ರನ್ನೆಲ್ಲರನ್ನು ಪಾಕಿಸ್ತಾನಕ್ಕೆ ಒಂದ್ಸರಿ ಕಳಿಸ್ಕೊಡ್ಬೇಕು, ಅಲ್ಲೇ ಇದ್ಬಿಡ್ರಪ್ಪ ನೀವು, ನಿಮಗೆ ಫ್ಲೈಟ್ ಟಿಕೆಟ್ ಕೊಟ್ಟು ನಿಮ್ಗೊಂದು 10 ಲಕ್ಷ ದುಡ್ಡು ಕೊಟ್ಟು ಕಳಿಸ್ತೀವಿ ಅಂತ ಹೇಳಿ ಕಳಿಸ್ಕೊಡ್ಬೇಕು, ಆಗ ಗೊತ್ತಾಗುತ್ತೆ ಪಾಕಿಸ್ತಾನದ ಸ್ಥಿತಿ. ಹಾಗಾಗಿ ಇಂಥ ಮಾನಸಿಕತೆಯನ್ನು ಸರ್ಕಾರಗಳು ಮಟ್ಟ ಹಾಕಬೇಕು, ಆಯಿತಾ. ಈ ಥರ ಕೋಮು ದಳ್ಳೂರಿ, ಕೋಮು ದ್ವೇಷವನ್ನು ಮಾಡ್ತಕ್ಕಂಥ ಅವ್ರನ್ನ ಮುಲಾಜಿಲ್ಲ ಎಡೆಮರಿ ಕಟ್ಟಬೇಕು. ಆ ಮುಖಾಂತರ ಈ ರೀತಿಯ ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಮಾನಸಿಕತೆಯನ್ನು ಮಟ್ಟ ಹಾಕೋದ್ರಿಂದ ಎಲ್ಲೊಂದು ಕಡೆ ಈ ಥರದ ಕೋಮು ದಳ್ಳೂರಿಗಳೇ ನಡೆಯಲ್ಲ, ಗಣೇಶನ ಮೂರ್ತಿಗಳ ಕಲ್ಲು ಹೊಡೆಯಲ್ಲ, ಎಲ್ಲೊಂದು ಕಡೆ ಶಾಂತಿ ಸುವ್ಯವಸ್ಥೆ ಕಾಪಾಡ್ದಂಗೆ ಆಗುತ್ತೆ. ಮಧು, ಇಲ್ಲಿ ಅವಾಗಿಂದ ಚರ್ಚೆ ಮಾಡ್ತಾ ಇದ್ದೀವಿ, ಧರ್ಮ ಸಂಕಟ ಯಾವ ರೀತಿ ಎದುರಾಗಿದೆ ಅಂದರೆ ಒಂದಾದ್ಮೇಲೆ ಒಂದು ಅಂದರೆ ಇವ್ರು ಕೈಗೊಳ್ತಾ ಇರುವಂಥ ತೀರ್ಮಾನಗಳು, ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತಾ ಇರುವಂಥದ್ದಾಗಿರ್ಬೋದು, ಈ ರೀತಿಯ ಕಾಣಿಸ್ತಾ ಇದ್ದಾವೆ. ಇದು ಸೇಮ್ 2013ರಿಂದ 2018ರ ಸಂದರ್ಭದಲ್ಲಿ ಬಾಗಿಗಳ ಸರ್ದಾರ ಅಂತ ಸಿದ್ದರಾಮಯ್ಯನವ್ರು ಕರಿತಾ ಇದ್ರು. ಆದರೆ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದ್ದು ಯಾವುದಪ್ಪ ಅಂದರೆ ಟಿಪ್ಪು ಜಯಂತಿ, ಲಿಂಗಾಯತ ಧರ್ಮವನ್ನು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ಅಭಿಪ್ರಾಯ ಮೂಡಿಸಿದ್ದಾಗಿರ್ಬೋದು. ಅದೆಲ್ಲವೂ ಕೂಡ ದೊಡ್ಡ ಹೊಡೆತ ಕೊಟ್ಟು ಕಾಂಗ್ರೆಸ್ ಅಧಿಕಾರವನ್ನೇ ಕಳ್ಕೊಳ್ತು. ಮತ್ತೊಮ್ಮೆ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅಂತ? ನೀವು ಹೇಳಿದಂತೆ ಒಂದು ರೆಡಿ ಟೆಂಪ್ಲೇಟು ಎರಡೂ ಕಡೆಗಿದೆ. ಈಗ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ
ಈ ರೀತಿ ಓಲೈಕೆಯ ರಾಜಕಾರಣ ಮಾಡ್ತಾ ಇರುವಂಥ ಕಾಂಗ್ರೆಸ್ಸೇ ಕಾರಣ ಅಂತ BJP ಫಸ್ಟ್ ರಿಯಾಕ್ಷನ್ ಬರುತ್ತೆ. ಅಟ್ ದ ಸೇಮ್ ಟೈಮ್ BJPಯ ಷಡ್ಯಂತ್ರಗಳಿಂದ ಕುತಂತ್ರಗಳಿಂದ ಅವರ ಒಂದು ಕೋಮು ಕಿಚ್ಚಿನಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ರೆಡಿಮೇಡ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಒಂದು ಟೆಂಪ್ಲೇಟ್ ಗೊತ್ತಿದೆ ಅಂದಮೇಲೆ ಇವರು ಹೆಚ್ಚುವರಿ ಭದ್ರತೆಯನ್ನು ಅಥವಾ ಹೆಚ್ಚುವರಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಅಲ್ಲಿಂದ ಬಂದು ಈಗ ನೆನ್ನೆ ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮುಸ್ಲಿಂ ಮುಖಂಡರುಗಳು ಹೇಳಿದ್ರು, ಹೌದು ಸುಳ್ಳು ಹೇಳ್ಬೋದು, ಆದರೆ ನಮ್ಮ ಹುಡುಗರದು ತಪ್ಪಿದೆ, ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಇದನ್ನು ಯಾರು ಹೇಳಿಸಿದ್ದಲ್ಲ. ಸೊ ಮದ್ದೂರು ಜನತೆಗೆ ಗೊತ್ತಿದೆ, ಇಲ್ಲಿ ಯಾರೋ ಬಂದು ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಮ್ ರಹೀಮ್ ನಗರದಲ್ಲಿ ರಾಮನ ರೀತಿ ರಹೀಮನ ರೀತಿ ಇಬ್ಬರು ಜೊತೆಯಾಗಿ ಇದ್ದಂಥ ಜಾಗದಲ್ಲಿ ಬಂದು ಹುಳಿಯನ್ನು ಹಿಂಡ್ತಾ ಇದ್ದಾರೆ. ಹಿಂಡುವಂಥ ಪ್ರಯತ್ನಕ್ಕೆ ನಮ್ಮ ಹುಡುಗರು ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವರೇ ಓಪನ್ ಆಗಿ ಕನ್ಫೆಸ್ ಮಾಡಿಕೊಂಡ್ರು ಅಂತಂದರೆ ಇದು ಸರ್ಕಾರಕ್ಕೂ ಕೂಡ ಕಪಾಳ ಮೋಕ್ಷ ಆಗುತ್ತೆ. ಈಗ ಯಾರು ಚಲುವರಾಯಸ್ವಾಮಿ ಅವರಿಂದ ಹಿಡಿದು ಬೇರೆ ಬೇರೆ ದೊಡ್ಡ ದೊಡ್ಡ ಸಚಿವರುಗಳು, ಲೋಕಲ್ ಲೀಡರ್ಸು, ಮುಖ್ಯಮಂತ್ರಿ ಆಗಿ ಎಲ್ಲರೂ ಕೂಡ ಏನು ಇದು BJP ಷಡ್ಯಂತ್ರ ಅಂತ ಹೇಳ್ತಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಮದ್ದೂರಿನ ಮುಸ್ಲಿಂ ಮುಖಂಡರೇ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆಯಲ್ಲಿ, ನಮ್ಮ ಚಾನಲ್ ಬಂದಂಥ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆಯಲ್ಲಿ. ಸೊ ಅದಕ್ಕಿಂತ ದೊಡ್ಡ ಕಪಾಳ ಮೋಕ್ಷ ಮತ್ತೊಂದಿಲ್ಲ. ಸೊ ಇಲ್ಲಿ ರಾಜಕಾರಣವನ್ನು ಇಂತಹ ಘಟನೆಗಳಾದಂಥ ಸಂದರ್ಭದಲ್ಲಿ BJP ಎಷ್ಟು ರಾಜಕಾರಣ ಮಾಡುತ್ತೆ ಅಂತ ಇವರು ಆರೋಪವನ್ನು ಮಾಡ್ತಾರಲ್ಲ, ಅದರ 10 ಪಟ್ಟು ರಾಜಕಾರಣ ಅಥವಾ ಅಂಥದ್ದೇ ರಾಜಕಾರಣವನ್ನು ಕಾಂಗ್ರೆಸ್ ಕೂಡ ಮಾಡುತ್ತೆ. ಇದೇ ಒಂದು ಟೆಂಪ್ಲೇಟನ್ನು ಮಾಡ್ಕೊಂಡು ಬಂದಿದೆ. ಸೊ ನೀವು ಹೇಳಿದಂತೆ ಕಳೆದ ಒಂದು ಅವಧಿಯಲ್ಲಿ ಭಾಗ್ಯಗಳ ಸರದಾರ ಅನ್ನಿಸ್ಕೊಂಡ್ರು ಕೂಡ ನನ್ನನ್ನು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಬಿಟ್ರು, ಹಾಗಾಗಿ ನಮಗೆ ಸೋಲಾಗೋಯ್ತು, ಇದೆಲ್ಲ BJP ಷಡ್ಯಂತ್ರ ಅಂತ ಇವ್ರು ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿದೆ ಅಂದಮೇಲೆ ಈ ಸಲ ಇನ್ನಷ್ಟು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗಿತ್ತಲ್ವಾ. ಈಗ ಮಂಗಳೂರಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಅನ್ನು ಮಾಡಿಕೊಂಡು ಅಲ್ಲಿ ಟೈಟ್ ಆಗಿ ಎಲ್ಲ ರೀತಿ ಎಕ್ಸಾಮೈನ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಅದರ ಟೆಂಪ್ಲೇಟ್ಗಳು ಬೇರೆ ಕಡೆ ಬರಬಹುದು ಅನ್ನುವಂಥ ಒಂದು ಸಾಮಾನ್ಯ ಗುಪ್ತಚರ ಮಾಹಿತಿ ಇರಲ್ವಾ. ಮತ್ತಿದೇನು ಹೊಸದಾಗಿ ಇವತ್ತು ನಿನ್ನೆ ಮೊನ್ನೆ ಆಗಿದ್ದಲ್ಲ, ಈ ಹಿಂದೆ 2-3 ಪ್ರಕರಣಗಳು ಮಂಡ್ಯದಲ್ಲಿ ಆಗಿದೆ ಅಂದಮೇಲೆ ಇದು ನಿಧಾನಕ್ಕೆ ಈಗ ಲಿಸ್ಟಲ್ಲಿ ಟಾಪಲ್ಲಿದ್ದಂಥ ದಕ್ಷಿಣ ಕನ್ನಡದಿಂದ, ಉತ್ತರ ಕನ್ನಡದಿಂದ, ಶಿವಮೊಗ್ಗ, ಚಿಕ್ಕಮಗಳೂರಿಂದ ನಿಧಾನಕ್ಕೆ ಹಳೆ ಮೈಸೂರಿಗೆ ಬರ್ತಿದೆ. ಅಥವಾ ಇವರೇ ಹೇಳುವಂಥ ವಾದಗಳೇನಿದೆ, ಟ್ರೈಪೋಲರ್ ಇರುವಂಥ ಒಂದು ಎಲೆಕ್ಟ್ರಲ್ ಅಡ್ವಾಂಟೇಜನ್ನು ಬೈಪೋಲರ್ ಮಾಡಬೇಕು ಅಂತ BJP ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣಕ್ಕೆ ಈಗ ಇಬ್ಬರು ಕೂಡ ರೆಡಿ ಇದ್ದವರೇ ಹೊಸದಾಗಿ ಅಲೈನ್ ಆಗಿರುವಂಥದ್ದು ಆ ಟೆಂಪ್ಲೇಟಲ್ಲಿ JDS ಇದೆಲ್ಲ ಇವರು ಕೊಡ್ತಾ ಇರೋಂಥ ಇಂಟರ್ಪ್ರಿಟೇಷನ್ ಅದು ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು, ಅದು ಅವರವರ ಎಲೆಕ್ಟ್ರಲ್ ವ್ಯೂ ಪಾಯಿಂಟಲ್ಲಿ ಹೌದು ಅನಿಸುತ್ತೆ. ಆದರೆ ಅದು ಗೊತ್ತಿದ ಮೇಲೆ ಯಾವ ರೀತಿ ಮಂಡ್ಯದ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿತ್ತು. ಮಂಡ್ಯಕ್ಕೆ ಮಾತ್ರ ಎಪಿಸೆಂಟರ್ ಆಗಲ್ಲ, ಇಡೀ ಒಕ್ಕಲಿಗ ಹಾರ್ಟ್ಲ್ಯಾಂಡು, ದೇಶಕ್ಕೆ ದೆಹಲಿ ಇದ್ದಂಗೆ ಇಡೀ ಹಳೆ ಮೈಸೂರಿಗೆ ಮಂಡ್ಯ, ಒಕ್ಕಲಿಗರಿಗೆ ಮಂಡ್ಯ. ಸೊ ಅಲ್ಲಿ ಬೇರೆ ಅಸ್ಮಿತೆ ಆಗುತ್ತೆ. ಈಗ ಬೇರೆ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಹಿಂದುತ್ವದ ಅಜೆಂಡವನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೆಳಸ್ತರದ ವ್ಯಕ್ತಿಗಳು, ಈಗ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಯಾರು ಸಾಯ್ತಾ ಇದ್ದಾರೆ, ಕೆಳಸ್ತರದ ಸಮಾಜದಿಂದ ಬಂದಿರುವಂಥ ಹುಡುಗರುಗಳು ಭಾವಾವೇಶಕ್ಕೊಳಗಾಗೋದಕ್ಕೂ ತುಂಬ ಅಜಗಜ ವ್ಯತ್ಯಾಸ ಇದೆ. ಅವರು ಎಲ್ಲದಕ್ಕೂ ಸಿದ್ಧ ಇರ್ತಾರೆ, ತೆಗೆಯೋದಕ್ಕೂ ಸಿದ್ಧ ಇರ್ತಾರೆ, ತೆಗೆಸ್ಕೊಳ್ಳೋದಕ್ಕೂ ಸಿದ್ಧ ಇರ್ತಾರೆ ಪ್ರಾಣವನ್ನು ಅನ್ನೋವಂಥ ಒಂದು ಟೆಂಪ್ಲೇಟ್ ಗೊತ್ತಿರುವಂಥ ಸಂದರ್ಭದಲ್ಲಿ ಇನ್ನಷ್ಟು ಸೂಕ್ಷ್ಮತೆಯನ್ನು ಪಡ್ಕೊಳ್ಬೇಕಾಗಿತ್ತು. ಹೌದು, BJPಗೆ ಬೇಕಿದೆ ಹಿಂದೂ ನಾವೆಲ್ಲ ಒಂದು, ಇದು ಜಾತಿಯಲ್ಲ, ಜಾತಿಯನ್ನು ಮೀರಿದಂಥ ಒಂದು ಅಂಶ ಮತ್ತು ಸಮಾಜ ಮತ್ತು ಸನಾತನ ಸಂದೇಶ ಅಂತ ಏನು ಹೊರಟಿದೆ BJP, ಇವರು ಮಾಡ್ತಾ ಇರೋದು ಮತ್ತೊಂದು. ಇಲ್ಲ, ಜಾತಿ ನಡುವೆ ಸಮಾನತೆ ಬರಬೇಕು ಅಂತ ಹೇಳ್ಕೊಂಡೆ ಜಾತಿ ರಾಜಕಾರಣವನ್ನು ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದ್ದಾರೆ. ಅದು ಅವರವರ ಸೈದ್ಧಾಂತಿಕ ವೈರುಧ್ಯಗಳ ನಡುವೆ ಸಮರದಲ್ಲಿ ಬಲಿಯಾಗ್ತಾ ಇದ್ದಾರೆ ಜನಸಾಮಾನ್ಯ. ಸೊ ಗೊತ್ತಿದ್ದು ಮಾಡ್ಕೊಂಡಿರುವಂಥದ್ದು. ಈ ಸಲ ಗ್ಯಾರಂಟಿಯನ್ನು ಎಷ್ಟೆಲ್ಲ ಒತ್ತಡಗಳ ನಡುವೆ ಜನರ ಹತ್ರ ದುಡ್ಡು ಕಿತ್ಕೊಂಡು ವಾಪಸ್ ಅವ್ರಿಗೆ ಕೊಡುವಂಥ ಪ್ರಯತ್ನವನ್ನು ಎಲ್ಲ ನಡೀತಾ ಇದ್ರು ಕೂಡ ಸಕ್ಸಸ್ಫುಲ್ ಆಗಿ ಎಲ್ಲವನ್ನೂ ಕೂಡ ಮಾಡಿದ್ರು. ಸರ್ಕಾರದ ಕುರ್ಚಿ ಸರ್ಕಸ್ಸು ಎಲ್ಲವೂ ಇದ್ರೂ ಕೂಡ ಅದೆಲ್ಲವನ್ನು ಮೀರಿ ಮ್ಯಾನೇಜ್ ಮಾಡುವಂಥ ಬೇರೆ ಬೇರೆ ಪ್ರಕರಣಗಳು, ಭ್ರಷ್ಟಾಚಾರ ಪ್ರಕರಣಗಳು ಇವೆಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಬಂದಂಥ ಪರಿಸ್ಥಿತಿಯಲ್ಲೂ ಈ ಒಂದು ವಿಚಾರದಲ್ಲಿ ಯಾಕೆ ಎಡುವುದು ಸರ್ಕಾರ? ಮತ್ತೆ 2 ಕಲ್ಲು ಬಿದ್ದಿದೆ ಅಂತ ಹೇಳುವಂತಹ ಒಂದು ಅಸೂಕ್ಷ್ಮ ಮನಸ್ಥಿತಿ ಏನಿದೆ ಉಸ್ತುವಾರಿ ಸಚಿವರಿಗಿರ್ಬೋದು, ಬೇರೆಯವ್ರಿಗಿರ್ಬೋದು, ಇಲ್ಲ ಸ್ವಲ್ಪ ಏನೋ ಆಗಿದೆ BJP ಅವ್ರದ್ದು ಸಮಸ್ಯೆ ಆಯಿತು, BJP ಅವ್ರ ಸಮಸ್ಯೆ ಇದೆ, ಸಮಸ್ಯೆ ಇದ್ದರೆ ನೀವು ಬುಕ್ ಮಾಡಿ ಫಿಕ್ಸ್ ಮಾಡಿ ಒದ್ದು ಒಳಗಾಕಿ ಅವರು ಬೇಡ ಅಂದಿದ್ಯಾರು. ಜನಕ್ಕೆ ಶಾಂತಿ ಬೇಕು, BJPನೂ ಬೇಡ, ಕಾಂಗ್ರೆಸ್ ಬೇಡ, JDS ಬೇಡ, ಜನಕ್ಕೆ ಬೇಕಿರೋದು ಜೀವನ ಮತ್ತು ಒಂದು ಒಳ್ಳೆಯ ಜೀವನ. ಈಗ ಶಿವಮೊಗ್ಗದಲ್ಲಿ ಬಂದ್ಗಳಾದಂಥ ಸಂದರ್ಭದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬಂದ್ಗಳಾದಂಥ ಸಂದರ್ಭದಲ್ಲಿ ಚೆನ್ನೈಗೆ ಈಕ್ವಲ್ ಆಗಿ ಪೊಟೆನ್ಷಿಯಾಲಿಟಿ ಇರುವಂಥ ರಾಜ್ಯದ ನಗರ ಅಂತಂದರೆ ಮಂಗಳೂರು. ಬೆಂಗಳೂರಿಗಿಂತ ಅದ್ಭುತವಾಗಿ ಬೆಳೆಸ್ಬೋದು. ಅದನ್ನು ಯಾಕೆ ಬೆಳೆಸೋಕ್ಕಾಗ್ತಿಲ್ಲ? ಕಾಂಗ್ರೆಸ್ ಮತ್ತು BJP ನಡುವಿನ ಈ ಒಂದು ರಾಜಕಾರಣವೇ ಕಾರಣ ಅಲ್ವಾ? ಅಲ್ಲೊಂದು ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ಎಲ್ಲವೂ ಇದ್ದು ಮಂಗಳೂರು ಒಳ್ಳೆ ವೆದರ್ ಇದೆ, ಏನಿದ್ರು ಕೂಡ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಚೆನ್ನಾಗಿ ಈಕ್ವಲ್ ಆಗಿ ನಮ್ಮನ್ನು ಪ್ರೊಡಕ್ಟಿವಿಟಿಯಲ್ಲೇ ತರ್ಬೋದಾಗಿತ್ತು, ಆಗಿಲ್ಲ. ಈಗ ಉತ್ತರ ಕನ್ನಡ ಏನಾಗಿದೆ, ಅದಾದಮೇಲೆ ಶಿವಮೊಗ್ಗ ಒಂದು ಬಂದಾದರೆ ಎಷ್ಟು ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಲ್ಲಿ ಒಂದು ಸಲ ಆದರೆ. ಅಲ್ಲಿ ವಾಣಿಜ್ಯಾತ್ಮಕವಾಗಿ ಅತಿ ದೊಡ್ಡದಾಗಿ ಬೆಳಿಬೋದಾಗಿತ್ತು. ಈಗ ಮಂಡ್ಯ ಶಾಂತವಾಗಿತ್ತು, ಉಪ್ಸಾರು ಮತ್ತು ರಾಗಿ ಮುದ್ದೆಯಲ್ಲಿ ಆರಾಮಾಗಿ ಗ್ರೀನು ಬ್ಲ್ಯಾಕಲ್ಲಿ ಕಾಂಬಿನೇಷನಲ್ಲಿ ಆರಾಮಾಗಿದ್ರು. ಈಗ ಅಲ್ಲಿ ಕೇಸರಿ ಬಾತ್ ಇಡುವಂಥ ಪ್ರಯತ್ನಗಳಾಗ್ತಿದೆ. ಆ ಕೇಸರಿ ಬಾತನ್ನು ಇಡಲಿಕ್ಕೆ ಇವರೇ ಟೇಬಲನ್ನು ಹಾಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈಗ ಬ್ಲೇಮ್ ಗೇಮನ್ನು ಮಾಡ್ಬೋದು, ಬಟ್ ಇದರಲ್ಲಿ ಸರ್ಕಾರದ ವೈಫಲ್ಯ ಅಂತೂ ಕಾಣಿಸ್ತಾ ಇದೆ. ಎಗೇನ್ ಸೆಲ್ಫ್ ಗೋಲ್ ಅಂತೂ ಆಗ್ತಾ ಇದೆ. ಮತ್ತೆ ಹಿಂದೂ ವಿರೋಧಿ ಅಂತ ತಾವೇ ತಮ್ಮನ್ನು ತಾವು ಪಟ್ಟ ಕಟ್ಕೊಳ್ಳುವಂಥ ಪ್ರಯತ್ನಗಳಿಗೆ ಅವಕಾಶ ಆದ್ಯತೆಗಳನ್ನು ಕೊಡ್ತಾ ಇದ್ದಾರೆ. ಪೃಥ್ವಿ, ಏನಾಗುತ್ತೆ?